ದೆಹಲಿಯಲ್ಲಿ ರಾಜ್ಯ ಸಂಪುಟ ವಿಸ್ತರಣೆ ಸಂಬಂಧ ಸಭೆ ನಡೆಯುತ್ತಿದೆ. ಮತ್ತೊಂದು ಕಡೆಗೆ ಬೆಳಗಾವಿ ರಾಜಕಾರಣದ ಸಮೀಕರಣ ಅದಲು ಬದಲಾಗ್ತಾ ಇದೆ. ಅಶೋಕ್ ಪಟ್ಟಣ್ ಹಾಗೆ ಕೌಜಲಗಿ ಪರ ಸಚಿವ ಸ್ಥಾನಕ್ಕಾಗಿ ಲಾಬಿ ಜೋರಾಗಿರುವಂಥದ್ದು. ಕೌಜಲಗಿ ಮತ್ತು ಪಟ್ಟಣ್ ಬೆನ್ನಿಗೆ ನಿಂತಿರುವಂಥದ್ದು ಸಚಿವ ಸತೀಶ್ ಜಾರಕಿಹೊಳಿ ಅವರು. ಸಚಿವ ಸ್ಥಾನದ ನಿರೀಕ್ಷೆಯಲ್ಲಿ ಮತ್ತೊಂದು ಕಡೆಗೆ ಲಕ್ಷ್ಮಣ ಸವದಿ ಮಾಜಿ ಡಿಸಿಎಂ ಹಾಗೆ ಮಾಜಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಇರುವಂಥದ್ದು. ಅಲ್ಪಸಂಖ್ಯಾತ ಕೋಟಾದಲ್ಲಿ ಆಸಿಫ್ ಸೇಠ್ ಹೆಸರು ಕೂಡ ಮುನ್ನೆಲೆಗೆ ಬರ್ತಾ ಇದೆ. ಬೆಳಗಾವಿಯಲ್ಲಿ ಇಷ್ಟು ಜನರಲ್ಲಿ ಯಾರಿಗೆ ಸಚಿವ ಸ್ಥಾನ ಸಿಗತ್ತೆ ಡಿಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಅನ್ನೋದು ಸದ್ಯದ ಪ್ರಶ್ನೆ. ಮತ್ತೊಂದು ಕಡೆಗೆ ಬೆಳಗಾವಿ ಜಿಲ್ಲೆಗೆ 3 ಸಚಿವ ಸ್ಥಾನವನ್ನು ಕೊಡಬೇಕು ಅನ್ನುವ ಬೇಡಿಕೆ ಕೂಡ ಇದೆ. ಈ ನಡುವೆ ಸತೀಶ್ ಜಾರಕಿಹೊಳಿಯವರು ಕೌಜಲಗಿಯವರ ಪರ ನಿಂತಿದ್ದಾರೆ, ಅಶೋಕ್ ಪಟ್ಟಣ್ ಅವರ ಪರ ನಿಂತಿದ್ದಾರೆ. ಇತ್ತ ಲಕ್ಷ್ಮಣ ಸವದಿಯವರು ಪ್ರಯತ್ನ ಮಾಡ್ತಾ ಇರುವಂಥದ್ದು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಲಾಬಿ ಮಾಡ್ತಾ ಇರುವಂಥದ್ದು. ಅಲ್ಪಸಂಖ್ಯಾತ ಕೋಟಾದ ಅಡಿಯಲ್ಲಿ ಆಸಿಫ್ ಸೇಠ್ ಅವರು ಆಕಾಂಕ್ಷಿ ಆಗಿರುವಂಥದ್ದು. ಬೆಳಗಾವಿಯ ರಾಜಕೀಯ ಲೆಕ್ಕಾಚಾರಗಳು, ಸಚಿವ ಸ್ಥಾನದ ಸಮೀಕರಣ ಯಾವ ರೀತಿಯಲ್ಲಿ ವರ್ಕೌಟ್ ಆಗುತ್ತೆ ಕಾದು ನೋಡಬೇಕು. ನಮ್ಮ ಪ್ರತಿನಿಧಿ ಶ್ರೀಕಾಂತ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಶ್ರೀಕಾಂತ್, ಬೆಳಗಾವಿಯ ಲೆಕ್ಕಾಚಾರನೇ ಬೇರೆ, ಜೊತೆಗೆ 3 ಸಚಿವ ಸ್ಥಾನಕ್ಕಾಗಿ ಡಿಮ್ಯಾಂಡ್ ಕೂಡ ಇರುವಂಥದ್ದು. ಏನೆಲ್ಲ ಲೆಕ್ಕಾಚಾರಗಳು ನಡೀತಾ ಇದೆ, ಯಾರಿಗೆ ಹೆಚ್ಚಿನ ನಿರೀಕ್ಷೆಗಳಿದೆ ಅಲ್ಲಿ? ನೋಡಿ ನವೀನ್, ಬೆಂಗಳೂರು ಹೊರತುಪಡಿಸಿದ್ರೆ ಅತಿ ದೊಡ್ಡ ಜಿಲ್ಲೆ ಬೆಳಗಾವಿ ಜಿಲ್ಲೆ. 18 ವಿಧಾನಸಭಾ ಕ್ಷೇತ್ರಗಳಿವೆ. ಹಾಗಾಗಿ ಸಹಜವಾಗಿ ಈ ಬಾರಿ 12 ಜನ ಕಾಂಗ್ರೆಸ್ ಶಾಸಕರು ಇಲ್ಲಿಂದ ಆಯ್ಕೆಯಾಗಿ ಹೋಗಿದ್ದಾರೆ. ಹಾಗಾಗಿ ಸಹಜವಾಗಿ ಏನಂತಂದ್ರೆ 3 ರಿಂದ 4 ಜನರಿಗೆ ಸಚಿವ ಸ್ಥಾನ ನೀಡಬೇಕು ಅನ್ನೋ ಒಂದು ಒತ್ತಾಯ ಈ ಭಾಗದ ಶಾಸಕರಲ್ಲಿ ಮತ್ತು ಜನಪ್ರತಿನಿಧಿಗಳಲ್ಲಿ ಇರುವಂತದ್ದು. ಹಾಗಾಗಿ ಈಗಾಗಲೇ ಏನಂತಂದ್ರೆ ಕಳೆದ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಒಟ್ಟು 2 ಸಚಿವ ಸ್ಥಾನಮಾನ ನೀಡಲಾಗಿತ್ತು. ಅದರಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹಾಗೇನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಇಬ್ಬರಿಗೆ ನೀಡಲಾಗಿತ್ತು. ಲಿಂಗಾಯತ ಕೋಟಾದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ, ಹಾಗೇನೆ ಹಿಂದುಳಿದ ವರ್ಗ ಅದರಲ್ಲೂ ವಾಲ್ಮೀಕಿ ಸಮುದಾಯದ ಕೋಟಾದಡಿ ಏನು ಸತೀಶ್ ಜಾರಕಿಹೊಳಿ ಅವರಿಗೆ ನೀಡಲಾಗಿತ್ತು. ಆದ್ರೆ ಈ ಬಾರಿ ಏನಂತಂದ್ರೆ ಕನಿಷ್ಠ 3 ಸಚಿವ ಸ್ಥಾನ ಆದ್ರೂ ಬೆಳಗಾವಿ ಜಿಲ್ಲೆಗೆ ಬೇಕು ಅನ್ನೋ ಒಂದು ಒತ್ತಾಯ ಈ ಪಟ್ಟಣ ಶಾಸಕರು ಹಿಡಿದಿದ್ದಾರೆ. ಅದರಲ್ಲೂ ಏನಂತಂದ್ರೆ ಈಗಾಗಲೇ ಸತೀಶ್ ಜಾರಕಿಹೊಳಿಗೆ 1 ಸಚಿವ ಸ್ಥಾನಮಾನ ನೀಡಲಾಗಿದೆ. ಇನ್ನು ಉಳಿದಂತೆ ಏನಂತಂದ್ರೆ ಸಚಿವ ಸಂಪುಟ ಏನು ವಿಸ್ತರಣೆ ಆದಂತಹ ಸಂದರ್ಭದಲ್ಲಿ ಲಿಂಗಾಯತ ಕೋಟಾದಡಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೇನೆ ಲಕ್ಷ್ಮಣ್ ಸವದಿ ಜೊತೆಗೆ ಕೌಜಲಗಿ, ಇನ್ನೊಂದ್ ಕಡೆ ಏನಂತಂದ್ರೆ ಅಶೋಕ್ ಪಟ್ಟಣ್ ನಡುವೆ ತೀವ್ರ ಪೈಪೋಟಿ ಏರ್ಪಟ್ಟಿರುವಂತದ್ದು. ಹಾಗಾಗಿ ಅಶೋಕ್ ಪಟ್ಟಣ್ ಪರವಾಗಿ, ಅದರಲ್ಲೂ ಏನಂತಂದ್ರೆ ಮಾಂತೇಶ್ ಕೌಜಲಗಿ ಮತ್ತು ಅಶೋಕ್ ಪಟ್ಟಣ್ ಪರವಾಗಿ ಈಗೊಂದು ಬೆಳಗಾವಿ ಜಿಲ್ಲೆಯ ಶಾಸಕರ ನಿಯೋಗ, ಅದರಲ್ಲೂ ಏನಂತಂದ್ರೆ ಸತೀಶ್ ಜಾರಕಿಹೊಳಿ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತ ಶಾಸಕರು ಈಗ ಹೈಕಮಾಂಡ್ ಮುಂದೆ ಒಂದು ಪೆರೇಡ್ ಅನ್ನ ನಡೆಸ್ತಾ ಇದ್ದಾರೆ. ಅಂದ್ರೆ ಕೌಜಲಗಿ ಅವರಿಗೆ ಇಲ್ಲವೇ ಏನಂತಂದ್ರೆ ಪಟ್ಟಣ್ ಅವರಿಗೆ, ಅಶೋಕ್ ಪಟ್ಟಣ್ ಅವರಿಗೆ, ಇಬ್ಬರಲ್ಲಿ ಒಬ್ಬರಿಗೆ ಏನಂತಂದ್ರೆ ಸಚಿವ ಸ್ಥಾನವನ್ನ ನೀಡಲೇಬೇಕು ಅಂತೇಳಿ ನಿನ್ನೆ ಏನಂತಂದ್ರೆ ಏನು AICC ಅಧ್ಯಕ್ಷರಾಗಿರುವಂತ ಮಲ್ಲಿಕಾರ್ಜುನ್ ಖರ್ಗೆ ಹಾಗೇನೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಶಾಸಕರು ಒತ್ತಾಯವನ್ನ ಪಡಿಸಿರುವಂತದ್ದು. ಹಾಗಾಗಿ ಸಹಜವಾಗಿ ಏನಂತಂದ್ರೆ ಬೆಳಗಾವಿ ಜಿಲ್ಲೆಗೆ ಈಗಾಗಲೇ 1 ಸಚಿವ ಸ್ಥಾನ ಸಿಕ್ಕಿದೆ, ಇನ್ನೂ 2 ಸಚಿವ ಸ್ಥಾನ ಬೇಕಾಗಿದೆ. ಆ ನಿಟ್ಟಿನಲ್ಲಿ ಈ ಒಂದು ಬೇಡಿಕೆಯನ್ನ ಮುಂದಿಟ್ಕೊಂಡು ಈಗ ಲಾಬಿಯನ್ನ ನಡೆಸ್ತಾ ಇರುವಂತದ್ದು. ನವೀನ್, ಥ್ಯಾಂಕ್ ಯು ಶ್ರೀಕಾಂತ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.